ಮೊದಲನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ಗುಲಾಬಿ ವಜ್ರಗಳು ಕಂಡುಬರುತ್ತವೆ? ಎ. ಸ್ವಿಟ್ಜರ್ಲೆಂಡ್, ಬಿ. ಜಪಾನ್, ಸಿ. ಅಮೆರಿಕ, ಡಿ. ರಷ್ಯಾ. ಉತ್ತರ ಡಿ. ರಷ್ಯಾ. ಎರಡನೇ ಪ್ರಶ್ನೆ, ಯಾವ ಹಣ್ಣು ಮಾನವನ ದೇಹದಲ್ಲಿ ಹೆಚ್ಚು ಶಕ್ತಿಯನ್ನು ಉತ್ಪಾದಿಸುತ್ತದೆ? ಎ. ವಾಲ್ನಟ್, ಬಿ. ಒಣದ್ರಾಕ್ಷಿ, ಸಿ. ಖರ್ಜೂರ, ಡಿ. ಸೇಬು. ಉತ್ತರ ಬಿ. ಒಣದ್ರಾಕ್ಷಿ. ಮೂರನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣನ್ನು ತಿಂದರೆ ನಮ್ಮ ಮೂತ್ರಪಿಂಡಗಳಿಗೆ ಹಾನಿಯಾಗುವುದಿಲ್ಲ? ಎ. ಅನಾನಸ್, ಬಿ. ಸೇಬು, ಸಿ. ಖರ್ಜೂರ, ಡಿ. ಬಾಳೆಹಣ್ಣು. ಉತ್ತರ ಡಿ. ಬಾಳೆಹಣ್ಣು. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣನ್ನು ಕತ್ತರಿಸಿ ಫ್ರಿಜ್ಜಿನಲ್ಲಿಟ್ಟರೆ ವಿಷವಾಗುತ್ತದೆ? ಎ. ಮಾವು, ಬಿ. ನಿಂಬೆ, ಸಿ. ಸೇಬು, ಡಿ. ಖರ್ಜೂರ. ಉತ್ತರ ಬಿ. ನಿಂಬೆ. ಐದನೇ ಪ್ರಶ್ನೆ, ಯಾವ ತರಕಾರಿ ನಿಯಮಿತವಾಗಿ ತಿಂದರೆ ಮುಖದ ಮೊಡವೆಗಳು ತ್ವರಿತವಾಗಿ ಉತ್ತಮವಾಗುತ್ತದೆ? ಎ. ಮುಲ್ಲಂಗಿ, ಬಿ. ಬಿಳಿ ಬದನೆ, ಸಿ. ಆಲೂಗಡ್ಡೆ, ಡಿ. ಕ್ಯಾರೆಟ್. ಉತ್ತರ ಡಿ. ಕ್ಯಾರೆಟ್. ಆರನೇ ಪ್ರಶ್ನೆ, ಹೊಟ್ಟೆಯ ಹುಳುಗಳನ್ನು ತೊಡೆದು ಹಾಕಲು ಯಾವುದು ಪ್ರಯೋಜನಕಾರಿ? ಎ. ಸಕ್ಕರೆ, ಬಿ. ಅರಿಶಿಣ, ಸಿ. ಜೇನು, ಡಿ. ಉಪ್ಪು. ಉತ್ತರ ಬಿ. ಅರಿಶಿಣ. ಏಳನೇ ಪ್ರಶ್ನೆ, ತಲೆಯಿಂದ ಅತಿಯಾದ ಕೂದಲು ಉದುರುವುದು ಯಾವ ಕಾಯಿಲೆಯ ಲಕ್ಷಣ? ಎ. ಟೈಫಾಯ್ಡ್, ಬಿ. ಥೈರಾಯ್ಡ್, ಸಿ. ಅತಿಸಾರ, ಡಿ. ಕಾಮಾಲೆ. ಉತ್ತರ ಎ. ಟೈಫಾಯ್ಡ್. ಎಂಟನೇ ಪ್ರಶ್ನೆ, ಅತಿಯಾದ ಚಿಂತನೆಯು ದೇಹದಲ್ಲಿ ಯಾವ ಗಂಭೀರ ಕಾಯಿಲೆಗೆ ಕಾರಣವಾಗಬಹುದು? ಎ. ಹೃದಯ ರೋಗ, ಬಿ. ಅಧಿಕ ರಕ್ತದೊತ್ತಡ, ಸಿ. ಮಧುಮೇಹ, ಡಿ. ತಲೆನೋವು. ಉತ್ತರ ಮೇಲ್ನೇ ಎಲ್ಲ. ಒಂಬತ್ತನೇ ಪ್ರಶ್ನೆ, ಯಾವ ಹಣ್ಣು ಕೂದಲು ಉದುರುವುದನ್ನು ತಡೆಯುತ್ತದೆ? ಎ. ಕಿತ್ತಾಳೆ, ಬಿ. ದ್ರಾಕ್ಷಿ ಹಣ್ಣು, ಸಿ. ಸೇಬು, ಡಿ. ಮಾವು. ಉತ್ತರ ಎ. ಬಿ. ಸಿ. ಕಿತ್ತಾಳೆ, ದ್ರಾಕ್ಷಿ ಹಣ್ಣು, ನಿಂಬೆಹಣ್ಣು. ಹತ್ತನೇ ಪ್ರಶ್ನೆ, ಯಾವ ಆಹಾರವನ್ನು ಸೇವಿಸುವುದರಿಂದ ದೇಹದಲ್ಲಿ ಸಂಧಿವಾತ ನೋವು ಹೆಚ್ಚಾಗುತ್ತದೆ? ಎ. ಚಹಾ, ಬಿ. ಕಾಫಿ, ಸಿ. ಹಾಲು, ಡಿ. ಮೊಟ್ಟೆಯ ಹಳದಿ ಲೋಳೆ. ಉತ್ತರ ಡಿ. ಮೊಟ್ಟೆಯ ಹಳದಿ ಲೋಳೆ. 11ನೇ ಪ್ರಶ್ನೆ, ಹುಣಸೆ ಹಣ್ಣು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಯಾವ ರೋಗ ಬೇಗ ಗುಣವಾಗುತ್ತದೆ? ಎ. ಕಾಮಾಲೆ, ಬಿ. ಮಧುಮೇಹ, ಸಿ. ಕಿಡ್ನಿ ರೋಗ, ಡಿ. ಹೃದಯ ರೋಗ. ಉತ್ತರ ಡಿ. ಹೃದಯ ರೋಗ. 12ನೇ ಪ್ರಶ್ನೆ, ಯಾವುದು ದೇಹದ ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ. ನಿಂಬೆ ರಸ, ಬಿ. ಅರಿಶಿಣ, ಸಿ. ಮೆಂತೆ ನೀರು, ಡಿ. ಶುಂಠಿ ರಸ. ಉತ್ತರ ಬಿ. ಅರಿಶಿಣ. 13ನೇ ಪ್ರಶ್ನೆ, ದೀರ್ಘಕಾಲದ ಆಯಾಸಕ್ಕೆ ಯಾವ ಹಣ್ಣುಗಳು ಸಹಾಯ ಮಾಡುತ್ತವೆ? ಎ. ಕಿತ್ತಾಳೆ, ಬಿ. ಮಾವು, ಸಿ. ನಿಂಬೆ, ಡಿ. ಸೇಬು. ಉತ್ತರ ಎ. ಕಿತ್ತಾಳೆ. 14ನೇ ಪ್ರಶ್ನೆ, ಮೈಗ್ರೇನ್ ನೋವಿಗೆ ಯಾವ ತರಕಾರಿ ಪ್ರಯೋಜನಕಾರಿ? ಎ. ಎಲೆಕೋಸು, ಬಿ. ಆಲೂಗಡ್ಡೆ, ಸಿ. ಟೊಮಾಟೊ, ಡಿ. ಮಾವು. ಉತ್ತರ ಎ. ಎಲೆಕೋಸು. 15ನೇ ಪ್ರಶ್ನೆ, ಯಾವ ಆಹಾರ ತಿಂದರೆ ದೇಹದಲ್ಲಿ ಅಲರ್ಜಿ ಬೇಗ ಕಡಿಮೆಯಾಗುತ್ತದೆ? ಎ. ಆಕ್ರೋಟ್, ಬಿ. ಆಲೂಗಡ್ಡೆ, ಸಿ. ಖರ್ಜೂರ, ಡಿ. ನಿಂಬೆ. ಉತ್ತರ ಡಿ. ನಿಂಬೆ. 16ನೇ ಪ್ರಶ್ನೆ, ಯಾವ ಬಣ್ಣವು ನಿಮಗೆ ವೇಗವಾಗಿ ನಿದ್ರೆಗೆ ಜಾರುವಂತೆ ಮಾಡುತ್ತದೆ? ಎ. ಕೆಂಪು, ಬಿ. ಬಿಳಿ, ಸಿ. ಕಪ್ಪು, ಡಿ. ನೀಲಿ. ಉತ್ತರ ಡಿ. ನೀಲಿ.
17ನೇ ಪ್ರಶ್ನೆ, ಪ್ರತಿದಿನ ಯಾವುದು ತಿನ್ನುವುದರಿಂದ ಹೃದಯಘಾತದ ಅಪಾಯ ಕಡಿಮೆಯಾಗುತ್ತದೆ? ಎ. ಬಾಳೆಹಣ್ಣು, ಬಿ. ಮೊಟ್ಟೆ, ಸಿ. ಸೇಬು, ಡಿ. ಕಿತ್ತಳೆ. ಉತ್ತರ ಬಿ. ಮೊಟ್ಟೆ. 18ನೇ ಪ್ರಶ್ನೆ, ದೇಹದ ತೂಕ ಹಠಾತ್ ನಷ್ಟವು ಯಾವ ಪ್ರಮುಖ ಕಾಯಿಲೆಯ ಸಂಕೇತವಾಗಿದೆ? ಎ. ಮಧುಮೇಹ, ಬಿ. ಕ್ಯಾನ್ಸರ್, ಸಿ. ಯಕೃತ್ತಿನ ಹಾನಿ, ಡಿ. ಕಿಡ್ನಿ ಹಾನಿ. ಉತ್ತರ ಎ. ಮಧುಮೇಹ. 19ನೇ ಪ್ರಶ್ನೆ, ಯಾವ ಆಹಾರಗಳು ಕೀಲು ನೋವನ್ನು ಹೆಚ್ಚಿಸುತ್ತವೆ? ಎ. ಸಕ್ಕರೆ, ಬಿ. ಉಪ್ಪು, ಸಿ. ಮೊಟ್ಟೆ, ಡಿ. ಚಹಾ. ಉತ್ತರ ಎ. ಸಕ್ಕರೆ ಮತ್ತು ಬಿ. ಉಪ್ಪು. 20ನೇ ಪ್ರಶ್ನೆ, ಯಾವ ಆಹಾರವು ಚರ್ಮ ರೋಗಿಗಳಿಗೆ ಒಳ್ಳೆಯದಲ್ಲ? ಎ. ಸಿಹಿ ತಿಂಡಿಗಳು, ಬಿ. ಪಾನಿಪೂರಿ, ಸಿ. ಎಗ್ ಪಫ್, ಡಿ. ಆಲೂಗಡ್ಡೆ ಚಿಪ್ಸ್. ಉತ್ತರ ಎ. ಸಿಹಿ ತಿಂಡಿಗಳು. ಯಾರಾದರೂ ಒಬ್ಬರ ಸುಳ್ಳು ಹೇಳುತ್ತಿರುವುದನ್ನು ದೇಹದ ಯಾವ ಭಾಗದಿಂದ ಕಂಡು ಹಿಡಿಯಬಹುದು? ಎ. ಮೂಗು, ಬಿ. ಕಣ್ಣುಗಳು, ಸಿ. ಕೂದಲು, ಡಿ. ಬೆರಳು. ಉತ್ತರ ಬಿ. ಕಣ್ಣುಗಳು. ಯಾವ ಜೀವಿ ನೀರಿನಲ್ಲಿ ವಾಸಿಸುತ್ತದೆ ಆದರೆ ನೀರು ಕುಡಿಯುವುದಿಲ್ಲ? ಎ. ಕಪ್ಪೆ, ಬಿ. ಮೀನು, ಸಿ. ಆಮೆ, ಡಿ. ಬಾತುಕೋಳಿ. ಉತ್ತರ ಎ. ಕಪ್ಪೆ. ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹಣ್ಣು ಯಾವುದು? ಎ. ಅನಾನಸ್, ಬಿ. ದ್ರಾಕ್ಷಿಗಳು, ಸಿ. ಪಪ್ಪಾಯಿ, ಡಿ. ಕಿತ್ತಳೆ. ಉತ್ತರ ಡಿ. ಕಿತ್ತಳೆ. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದವರು ಅಥವಾ ಬಳಲುತ್ತಿರುವವರು ತಿನ್ನಬಾರದ ಹಣ್ಣು ಯಾವುದು? ಎ. ಆರೆಂಜ್, ಬಿ. ಪಪ್ಪಾಯಿ, ಸಿ. ಬಾಳೆಹಣ್ಣು, ಡಿ. ಆಪಲ್ ಹಣ್ಣು. ಉತ್ತರ ಬಿ. ಪಪ್ಪಾಯಿ. ನಾಗರ ಹಾವಿನ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ. 300 ಹಲ್ಲುಗಳು, ಬಿ. 400 ಹಲ್ಲುಗಳು, ಸಿ. 500 ಹಲ್ಲುಗಳು, ಡಿ. 200 ಹಲ್ಲುಗಳು. ಉತ್ತರ ಡಿ. 200 ಹಲ್ಲುಗಳು. ನಿಮ್ಮ ಮೆದುಳನ್ನು ಚುರುಕುಗೊಳಿಸಲು ಪ್ರತಿದಿನ ಏನು ತಿನ್ನಬೇಕು? ಎ. ಮೊಟ್ಟೆಗಳು, ಬಿ. ಬ್ಲೂಬೆರ್ರಿ, ಸಿ. ಪಾಲಕ್, ಡಿ. ಕುರಿ. ಉತ್ತರ ಮೇಲಿನ ಎಲ್ಲವೂ. ಪೆಟ್ರೋಲ್ ಪಂಪ್ನಲ್ಲಿ ಯಾವ ರೀತಿಯ ಬಟ್ಟೆಗಳನ್ನು ಧರಿಸಬಾರದು? ಎ. ಪಾಲಿಸ್ಟರ್, ಬಿ. ಸಿಂಥೆಟಿಕ್, ಸಿ. ಹತ್ತಿ, ಡಿ. ರೇಷ್ಮೆ. ಉತ್ತರ ಬಿ. ಸಿಂಥೆಟಿಕ್. ಯಾವ ಜೀವಿಯ ಹೃದಯವು 1 ನಿಮಿಷದಲ್ಲಿ 1200 ಬಾರಿ ಬಡಿಯುತ್ತದೆ? ಎ. ಹಲ್ಲಿ, ಬಿ. ಕಪ್ಪೆ, ಸಿ. ಹಾವು, ಡಿ. ಹಮ್ಮಿಂಗ್ ಬರ್ಡ್. ಉತ್ತರ ಡಿ. ಹಮ್ಮಿಂಗ್ ಬರ್ಡ್. ಭಾರತದ ಯಾವ ರಾಜ್ಯವು ತೇಲುವ ಉದ್ಯಾನವನ್ನು ಹೊಂದಿದೆ? ಎ. ಜಮ್ಮು, ಬಿ. ಆಗ್ರಾ, ಸಿ. ಒರಿಸ್ಸಾ, ಡಿ. ಮಣಿಪುರ. ಉತ್ತರ ಡಿ. ಮಣಿಪುರ. ಚೇಳಿಗೆ ಏನು ಸುರಿದರೆ ಅದು ತಕ್ಷಣವೇ ಸಾಯುತ್ತದೆ? ಎ. ಉಪ್ಪು, ಬಿ. ಅರಿಶಿಣ, ಸಿ. ಮದ್ಯ, ಡಿ. ಪೆಟ್ರೋಲ್. ಉತ್ತರ ಡಿ. ಪೆಟ್ರೋಲ್. ಚೇಳಿಗೆ ಪೆಟ್ರೋಲ್ ಸುರಿದರೆ ಅದು ತಕ್ಷಣವೇ ಸಾಯುತ್ತದೆ. ಯಾವ ಹಣ್ಣು ರಕ್ತದಲ್ಲಿನ ಸಕ್ಕರೆಯನ್ನು ವೇಗವಾಗಿ ಕಡಿಮೆ ಮಾಡುತ್ತದೆ? ಎ. ಬ್ಲೂಬೆರ್ರಿ, ಬಿ. ಮಾವಿನ ಹಣ್ಣು, ಸಿ. ಸೇಬುಗಳು, ಡಿ. ಪಪ್ಪಾಯಿ. ಉತ್ತರ ಎ. ಬ್ಲೂಬೆರ್ರಿ. ವಿಶ್ವದ ಅತ್ಯಂತ ಹಳೆಯ ಹಿಂದೂ ದೇವಾಲಯ ಯಾವುದು?
ಎ ಮುರುಡೇಶ್ವರ, ಬಿ ಅಮರನಾಥ, ಸಿ ರಾಮೇಶ್ವರಂ, ಡಿ ಕಾಶಿ ವಿಶ್ವನಾಥ. ಉತ್ತರ ಎ ಮುರುಡೇಶ್ವರ ದೇವಾಲಯ. ಹೊಸದಾಗಿ ಮದುವೆಯಾದ ಹುಡುಗಿ ಹುಡುಗನ ಮೇಲೆ ಮೊಟ್ಟೆ ಹೊಡೆಯುವ ಸಂಪ್ರದಾಯ ಯಾವ ದೇಶದಲ್ಲಿದೆ? ಎ ಸ್ಕಾಟ್ಲ್ಯಾಂಡ್, ಬಿ ನೆದರ್ಲ್ಯಾಂಡ್, ಸಿ ಅಮೆರಿಕಾ, ಡಿ ಚೀನಾ. ಉತ್ತರ ಎ ಸ್ಕಾಟ್ಲ್ಯಾಂಡ್. ಮಲಗುವಾಗ ಹೊದಿಕೆಯನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡು ಮಲಗಿದರೆ ಯಾವ ರೋಗ ಬರುತ್ತದೆ? ಎ ಸಂಧಿವಾತ, ಬಿ ಪಾರ್ಶ್ವವಾಯು, ಸಿ ಮೂರ್ಛೆ ರೋಗ, ಡಿ ಚರ್ಮ ರೋಗ. ಉತ್ತರ ಬಿ ಪಾರ್ಶ್ವವಾಯು. ನಾವು ತಿಂದ ಆಹಾರ ಬೇಗ ಜೀರ್ಣವಾಗಲು ಏನು ಮಾಡಬೇಕು? ಎ ಪೇರಳೆಹಣ್ಣು, ಬಿ ಬಾಳೆಹಣ್ಣು, ಸಿ ಮೊಸರು, ಡಿ ಸೇಬು. ಉತ್ತರ ಬಿ ಬಾಳೆಹಣ್ಣು. ನಮ್ಮ ಚರ್ಮಕ್ಕೆ ಹೆಚ್ಚು ಹೊಳಪು ಬರಲು ಯಾವ ತರಕಾರಿ ತಿನ್ನಬೇಕು? ಎ ಟೊಮ್ಯಾಟೊ, ಬಿ ಎಲೆಕೋಸು, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಉತ್ತರ ಎ ಟೊಮ್ಯಾಟೊ. RBI ಲೋಗೋದಲ್ಲಿ ಯಾವ ಮರವಿದೆ? ಎ ಬೇವಿನ ಮರ, ಬಿ ಪೀಪಲ್ ಮರ, ಸಿ ಮಾವಿನ ಮರ, ಡಿ ತಾಳೆ ಮರ. ಉತ್ತರ ಡಿ ತಾಳೆ ಮರ. ನಮ್ಮ ದೇಹದ ಯಾವ ಭಾಗವು ಹುಟ್ಟಿನಿಂದ ಸಾಯುವವರೆಗೆ ಬೆಳೆಯುವುದಿಲ್ಲ? ಎ ಮೂಗು, ಬಿ ಕಿವಿ, ಸಿ ಕಣ್ಣು, ಡಿ ಕೈ. ಉತ್ತರ ಬಿ ಕಿವಿ. ಪ್ರತಿದಿನ ಉಪ್ಪಿನಕಾಯಿ ತಿನ್ನುವುದರಿಂದ ಏನಾಗುತ್ತದೆ? ಎ ಗ್ಯಾಸ್ಟ್ರಿಕ್, ಬಿ ಕ್ಯಾನ್ಸರ್, ಸಿ ಯಕೃತ್ತಿನ ಕಾಯಿಲೆ, ಡಿ ಕಿಡ್ನಿ ಸಮಸ್ಯೆ. ಉತ್ತರ ಮೇಲ್ನೇ ಎಲ್ಲವೂ. ನೈಸರ್ಗಿಕವಾಗಿ ಕಣ್ಣಿನ ಪೊರೆ ತಡೆಗಟ್ಟಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಕಿತ್ತಳೆ, ಬಿ ಪಪ್ಪಾಯಿ, ಸಿ ಸೇಬು, ಡಿ ದ್ರಾಕ್ಷಿ. ಉತ್ತರ ಎ ಕಿತ್ತಳೆ. ಕಿತ್ತಳೆಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಇದು ಕಣ್ಣಿನ ಪೊರೆ ಅಭಿವೃದ್ಧಿಯಾಗುವ ಅಪಾಯವನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪಾನೀಯ ಯಾವುದು? ಎ ಗ್ರೀನ್ ಟೀ, ಬಿ ಹಾಲು, ಸಿ ಎಳೆನೀರು, ಡಿ ಸೋಡಾ. ಉತ್ತರ ಎ ಗ್ರೀನ್ ಟೀ. ಗ್ರೀನ್ ಟೀ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಗ್ರೀನ್ ಟೀಯಲ್ಲಿ ಆರೋಗ್ಯವನ್ನು ಉತ್ತೇಜಿಸುವ ಸಂಯುಕ್ತಗಳು ತುಂಬಿವೆ.